ಫ್ರೈಡ್ ರೈಸ್ ಅಂದರೆ ಎಲ್ಲರಿಗೂ ಇಷ್ಟ. ಫ್ರೈಡ್ ರೈಸ್ ಅಂದರೆ ಅಷ್ಟು ಸೂಪರಾಗಿದೆ. ಹೆಲ್ತಿ ಬಡ್ಜೆಟ್ ವೀಕ್ನ 6ನೇ ದಿನ ಇವತ್ತು ನಾನು ಮಾಡ್ತಾಯಿದ್ದೀನಿ ಫ್ರೈಡ್ ರೈಸು ದಾಲು. ಫ್ರೈಡ್ ರೈಸಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಹಾಕೋಣ. ಫ್ರೈಡ್ ರೈಸು ಕ್ವಿಕ್ಕಾಗಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕಿದರೆ ತರಕಾರಿಗೆ ಬೇಗ ಬ್ರೌನ್ ಆಗುತ್ತೆ. ನಾನು ಈ ಥರ ಕಟ್ ಮಾಡಿದ್ದೀನಿ. ಈಗ ಕ್ಯಾರೆಟ್ ಹಾಕೋಣ. ಕ್ಯಾರೆಟ್ ಹಾಕಿ ಸ್ವಲ್ಪ ಬೇಯಿಸೋಣ. ಯಾಕೆಂದರೆ ಕ್ಯಾಪ್ಸಿಕಮ್ಮು ಕಮ್ಮಿ ಬೇಯಬೇಕು. ಈಗ ಕ್ಯಾಪ್ಸಿಕಮ್ ಹಾಕೋಣ. ಫ್ರೈಡ್ ರೈಸ್ ಅಂದರೆ ಸಾಸ್ಗಳು ಹಾಕೋದೆ ಮೇಯ್ನು. ಚೆನ್ನಾಗಿ ಮಿಕ್ಸ್ ಮಾಡಿ ಚಿಲ್ಲಿ ಸಾಸ್ ಹಾಕೋಣ. ಚಿಲ್ಲಿ ಸಾಸ್ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಟೊಮೊಟೊ ಸಾಸ್ ಹಾಕೋಣ. ಫ್ರೈಡ್ ರೈಸಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋದೇ ಮೇಯ್ನು. ಇಲ್ಲಿ ಎಲ್ಲ ಸಾಸುಗಳನ್ನು 2 ಸ್ಪೂನ್ ಹಾಕಿದ್ದೀನಿ. ಸಾಸ್ ಹಾಕಿದ ತಕ್ಷಣ ಅಲ್ಲೇ ಫ್ರೈಡ್ ರೈಸ್ ಘಮ ಮನೆ ತುಂಬ ಬರ್ತಾಯಿದೆ. ಈಗ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕೋಣ. ಫ್ರೈಡ್ ರೈಸಿಗೆ ಅನ್ನ ಆರಿರಬೇಕು. ಮುಂಚೆನೇ ಮಾಡಿ ಇಟ್ಟು ಆರಿದ ಮೇಲೆ ಹಾಕೋಣ. ಈಗ ಅನ್ನ ಹಾಕೋಣ. ಅನ್ನ ಹಾಕಿದ ಮೇಲೆ ಸ್ಟವ್ ಊರಿನ ಜೋರು ಮಾಡಿ ಮೇಲೆ ಕೆಳಗೆ ಮಾಡಬೇಕು. ಇದು ವೆಜ್ ಫ್ರೈಡ್ ರೈಸಲ್ಲಿ ಟಾಸ್ಕ್ ಮಾಡೋದೇ ಮೇಯ್ನ್. ಹೋಟೆಲಲ್ಲೆಲ್ಲ ಎಷ್ಟು ಜೋರಾಗಿ ಮಾಡ್ತಾರೆ ನೋಡಿದ್ದೀರಲ್ಲ, ಅದೇ ಥರ ಮಾಡಬೇಕು ಮನೆಯಲ್ಲೂ. ಆವಾಗ ಕ್ವಿಕ್ಕಾಗಿ ಆಗುತ್ತೆ. ತುಂಬ ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಆ ಥರ ಕ್ವಿಕ್ಕಾಗಿ ಜೋರು ಊರಿಲಿ ಮಾಡ್ತಾರೆ. ನಾವು ಹಾಗೆ ಮಾಡೋಣ. ಈಗ ನೋಡಿ ರೆಡಿ ಆಗೋಯ್ತು. ನಾನು ಕುಕ್ಕಿಂಗ್ ಫುಡ್ ನೋಡ್ತಾ ಇದ್ದವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿದರೆ ನನಗೆ ಮಾಡಿದ್ದಕ್ಕೆ ಪ್ರೋತ್ಸಾಹ ನೀಡಿದಂತೆ. ತುಂಬ ರುಚಿಯಾಗಿ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ. ಈಗ ಕಾಳು ಮೆಣಸಿನ ಸಾರು ಮಾಡೋಣ. ಈಗ ಚಳಿಗಾಲದಿಂದ ಬೇಸಿಗೆಗೆ ಟರ್ನ್ ಆದಾಗ ವಾತಾವರಣ ಮಕ್ಕಳಿಗೆ ಮೂಗು ಕಟ್ಟೋದು, ಶೀತ ಚೇಂಜ್ ಆಗೋದು ಎಲ್ಲ ಆಗುತ್ತೆ. ಈ ಥರದ್ದು ಒಂದು ಸಾಂಬಾರು ಮಾಡಿ ಒಂದಿನ ಊಟ ಮಾಡಿದರೆ ಫೀಲಿಂಗ್ ಬೆಟರ್ ಆಗುತ್ತೆ. ಇದು ಸಿಂಪಲ್ಲು. ಒಂದು ಸ್ವಲ್ಪ ಬೇಳೆನ ಕುಕ್ಕರಲ್ಲಿ ಹಾಕಿ ಒಂದು ವಿಶಿಲ್ ಮಾಡಿಸಿ ಜೀರಿಗೆ, ಕಾಳು ಮೆಣಸು, ಕರಿಬೇವಿನ ಒಗ್ಗರಣೆ ಕೊಟ್ಟರೆ ಮೆಣಸಿನ ಸಾರು ರೆಡಿ ಆಗಿಬಿಡುತ್ತೆ. ಕುದಿಸಿದರೆ ಆಗೋಯ್ತು. ಇದು ಎಷ್ಟು ಬೇಗ ಆಗುತ್ತೆ ಅಂದರೆ ಅಷ್ಟು ಬೇಗ ಆಗುತ್ತೆ. ಇದನ್ನು ಬಿಸಿ ಅನ್ನದ ಜೊತೆ ಹಾಕ್ಕೊಟ್ರೆ ಎಲ್ಲರಿಗೂ ಆರೋಗ್ಯಕರ ಮೆಣಸಿನ ಸಾರು ರೆಡಿ. ಇದನ್ನು ಮಾಡೋಕ್ಕೆ 5 ನಿಮಿಷನೂ ಬೇಕಾಗಲ್ಲ. ಇದನ್ನು ಬಿಸಿ ಅನ್ನದ ಜೊತೆ ಹಾಕ್ಕೊಟ್ರೆ ಎಲ್ಲ ಇಷ್ಟಪಟ್ಟು ತಿಂತಾರೆ. ಬಡ್ಜೆಟ್ ಫ್ರೆಂಡ್ಲಿ ವೀಕ್ನ 6ನೇ ದಿನ ವೆಜ್ ಫ್ರೈಡ್ ರೈಸ್ ಮೆಣಸಿನ ಸಾರು ರೆಡಿ. ಧನ್ಯವಾದಗಳು. ನಾನು ಫಸ್ಟ್ ಡೇ ಟೊಮೊಟೊ ಚಿತ್ರಾನ್ನ, ಕ್ಯಾರೆಟ್ ಹಲ್ವಾ ಮಾಡಿದ್ದೆ. 2ನೇ ದಿನ ತಾಲಿಪೆಟ್ಟು, ಅನ್ನ, ಟೊಮೊಟೊ ಗೊಜ್ಜು ಮಾಡಿದ್ದೆ. 3ನೇ ದಿನ ಮೊಸರನ್ನ, ಚಪಾತಿ, ಪಲ್ಯ ಮಾಡಿದ್ದೆ. 4ನೇ ದಿನ ಉಪ್ಪಿಟ್ಟು, ಮುದ್ದೆ, ಸಾಂಬಾರು ಮಾಡಿದ್ದೆ. 5ನೇ ದಿನ ಹೆಲ್ತಿ ಅವಲಕ್ಕಿ ಮತ್ತು ಅನ್ನ, ಸಾಂಬಾರು ಮಾಡಿದ್ದೆ. 6ನೇ ದಿನ ಫ್ರೈಡ್ ರೈಸ್, ದಾಲ್.